ಪಾಪ ಬೋರಣ ಎಲ್ಲ ಇದೆಲ್ಲ ಬೆಳೆ ಎಲ್ಲ ಚೆನ್ನಾಗಿ ಬಂದವೇನಪ್ಪ. ಎಲ್ಲ ಶುಂಠಿ ಬೆಳೆ ಎಲ್ಲ ಚೆನ್ನಾಗಿ ಆಗೈತೆ ಇನ್ನೇನು. ಆ ನೀನ್ ಬೇರೆ ಎಕ್ಸ್ಟ್ರಾ ಬೇರೆ ಶುಂಠಿ ಬೆಳೆ ಹಾಕಿದ್ದಲ್ಲ, ಹೆಂಗೈತೆ ಬೆಳೆ? ಮತ್ತೆ ಇದು ಬೇರೆ ಹಾಕಿದ್ದಲ್ಲಪ್ಪ, ಮೆಕ್ಕೆಜೋಳ ಬೇರೆ ಹಾಕಿದ್ದಲ್ಲೋ ಜೋಳು. ಹೆಂಗೈತೆ ಬೆಳೆ ಎಲ್ಲ ಚೆನ್ನಾಗಿ ಬಂದೈತೆ ಮಗ? ಪರವಾಗಿಲ್ಲ ಕಣ ಅಣಯ್ಯ, ಎಲ್ಲಾ ಬೆಳೆ ಚೆನ್ನಾಗ್ ಬಂದವೆ ಅಣಯ್ಯ. ಇನ್ನೊಂದ್ ಮಾತು ಹೇಳೋದ್ ಮರ್ತ್ಬಿಟ್ಟ ಕಣವ್, ಅವತ್ತಿಂದ ಮನ್ಸಲ್ಲಿ ಹಂಗೆ ಕಾಡ್ತಿತ್ತು. ಹ್ಞೂ, ನನ್ನ ಹೊಲದಲ್ಲಿ ನೀವು ಶುಂಠಿ ಬೆಳೆ ಹಾಕಿದ್ರಲ್ಲ, ನೀನು ರಂಗಣ್ಣಯ್ಯ ಇಬ್ರು ಸೇರ್ಕೊಂಡ್ಬಿಟ್ಟು. ಹ್ಞೂ, ಅದ್ರಲ್ಲಿ ನಾನು ಯಾರ್ಯಾರ್ದೋ ಮಾತು ಕೇಳ್ಕೊಂಬಿಟ್ಟು ನಿಮ್ಮ ಹತ್ರ ಪಾಲ್ ಕೇಳಿದ್ದೆ ಕಣಪ್ಪ. ನಿನ್ ಕೈ ಮುಗಿದು ಕೇಳ್ಕೊಂಡ್ಬಿಡ್ತೀನಿ, ನನಗೇನು ಕೊಡಬೇಡ್ರಿ ಕಣ್ರಪ್ಪ. ಕಷ್ಟಪಟ್ಬಿಟ್ಟು ನೀವು ಇಬ್ರು ಮಾಡಿರೋದು. ಹ್ಞೂ, ನನಗೆ ಅವತ್ತಿಂದಾನು ಮನ್ಸಿಗೆ ಒಂಥರ ಕಾಡ್ತಿತ್ತು, ಸಮಾಧಾನನೇ ಇಲ್ಲ. ಹೇಳೋಣ ಹೇಳೋಣ ಅಂತ ನಾನು ನೋಡ್ರಿ ಇವಾಗ ಹೇಳ್ತಿದ್ದೀನಿ. ಆ ಕೆಂಬೇರೆ ಶೀತ ಆಗ್ಬಿಟ್ಟೈತ್ ಕಣವಣೆಯವ್ ನನಗೂನು. ಹ್ಞೂ, ಅದು ನೀವೇ ತಗೊಂಡ್ಬಿಡ್ರಪ್ಪ, ನನಗೇನು ಕೊಡೋದು ಗಿಡೋಕೆ ಏನು ಬರ್ಬೇಡ್ರಿ, ಮತ್ತೆ ಪಾಲ್ಗಿಲ್ ಏನು ಬೇಡ ನನಗೆ. ಯಾಕ್ಲ ಪಾಪ ಹಿಂಗೆಲ್ಲ ಹೇಳ್ತೀಯ? ಅಲ್ಕಳ್ಳಪ್ಪ ಪಲೈ. ನನಗೂ ಅವತ್ತು ಏನ್ ಬೇಜಾರಿಲ್ಲ, ಇವತ್ತು ಏನ್ ಬೇಜಾರಿಲ್ಲ ಕಣ್ಮಗ. ಒಂದ್ ಮಾತು ಹೇಳ್ತೀನಿ ಕೇಳ್ಕಣ. ಕೊಟ್ರೆ ಇನ್ಯಾರಿಗ ಕೊಡ್ತೀವಿ? ಇನ್ಯಾರಿಗ ಕೊಡ್ತೀವಿ? ರಕ್ತ ಹಂಚ್ಕೊಂಡು ಒಡಬಿಟ್ದವ್ ಕಣೋ ನೀನು. ನಿನಗ್ ಕೊಡೋದಿಲ್ಲ ಇನ್ಯಾರಿಗ ಕೊಡೋಣ? ಬೇರೆಯವ್ರಿಗೆ ಕೊಡೋದಿದ್ರೆ ಬೇಕಾದ್ರೆ ಬೇಜಾರಾಗೋದು, ಹೊಟ್ಟೆ ಉರಿಯೋದು ನನಗೆ. ನಿನಗ್ ಕೊಡೋದ್ರಲ್ಲಿ ತಪ್ಪೇನ್ಲ ಆಯ್ತೆ ಮಗ? ಓ, ನೀನ್ ಚೆನ್ನಾಗಿ ಹೇಳ್ತೀಯ ಕಣ್ ಬಾರ. ಹ್ಞೂ, ಚೆನ್ನಾಗಿರಂಗ್ ಕಣ್ ಬಾರೋ, ಇರತ್ತಕೋ. ಏನಾರ ತಗೊಂಡ್ ಹೋಗ್ತೀವೇನ್ ಮಗ? ಹೋಗ್ಬೇಕಾದ್ರೆ ಏನು ಇಲ್ಲ ಕಣ್ ಬಾರ್ಲ, ಖುಷಿ ಖುಷಿಯಾಗಿರೋಣ. ಹ್ಞೂ, ನಮ್ಗಳಿಗೆ ಮೋಸ ಮಾಡೋಕ್ಕೆ ಬರ್ತಾರಲ್ಲ, ನಮ್ಗಳು ನೆಮ್ಮದಿ ಹಾಳು ಮಾಡಕ್ ಬರ್ತಾರಲ್ಲ, ಅವರೇ ನಮ್ ಕಣ್ ಮುಂದೆ ಏನೇನು ಅನುಭವಿಸ್ತಿದಾರಂತ ನೋಡ್ತಿದ್ಯಲ್ಲ, ಚೆನ್ನಾಗೇನೇನೆ. ಹ್ಞೂ, ಊರವ್ರ ಮುಂದೆ ನಮ್ಗೆಲ್ಲ ಕೆಟ್ಟವ್ರು ಮಾಡ್ಬಿಟ್ಟು ಅವ್ನು ಬಾಳ ಒಳ್ಳೆವನಾಗೋದಕ್ಕೆ ಏನೇನ್ ಪ್ಲಾನ್ ಮಾಡ್ತಿದ್ದ. ಅಲ್ಲೇ ತಿರ್ಗಾ ಅಲ್ಲೇ ಎರಡನೇ ಹೆಂಡತಿ ಬಂದ್ಬಿಟ್ಟು ಸರಿಯಾಗೇನೇನೆ ಆಯ್ತಲ್ಲ ಅವ್ನಿಗೆ ಎಲ್ಲಾರ ಮುಂದೆನು ಅವಮಾನ. ಹ್ಞೂ, ಹಿಂಗೆ ಆಗ್ಬೇಕು ಕಣ್ ಬಾ. ನಾವು ಚೆನ್ನಾಗಿರ್ತೀವಿ ಕಣ್ ಬಾರ್ ಮಗ. ನಮ್ ನೆಮ್ಮದಿ ಹಾಳು ಮಾಡಕ್ ಬರೋನ್ಗೆ ಭಗವಂತನೇ ನೆಮ್ಮದಿ ಹಾಳು ಮಾಡ್ತಾರ ಕಣ್ ಬಾರ. ಯೋಚನೆ ಮಾಡ್ಬೇಡ. ಅದು ಮಾತ್ರ ನಿಜಾನೇ ಕಣ ಅಣಯ್ಯ. ಅಣಯ್ಯ ಏನಾರ ತಿಳ್ಕ, ಬಿಡು, ಹಳೆದೆಲ್ಲ ಮಾತಾಡ್ಬೇಡ ಅಂತ ಹೇಳ್ತಿರ್ತೀಯ. ನಡೀರಿ ಹೋಗಣ. ಇವತ್ತು ಒಂದ್ರೀಟು ಮಳೆ ಬರಂಗ ಆಗ್ತೈತಪ್ಪ, ಮೋಡ ಆಗಂಗ ಆಗ್ತೈತೆ. ಆದ್ರೆ ಮಳೆ ನಿನ್ನೆ ಇಲ್ಲ. ನೆನ್ನೆ ಮಾತ್ರ ಮಧ್ಯಾಹ್ನ ಬಿಸಿಲು ಬರ್ತಿತ್ ಕಣು. ಬಿಸಿಲು ಬಂದಡ್ಗೆಲ್ಲ ಬಡ 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 ಅಂತ ಸರಿಯಾಗೇನೆ ಮಳೆ ಬಡದ್ಬಿಟ್ಟು ಒಂದ್ 10 ನಿಮಿಷಕ್ಕೆ ಹೋಗೇ ಬಿಡ್ತು. ಇವತ್ತು ಮಳೆ ನಿಲ್ಲಪ್ಪ. ಹ್ಞೂ ಅಣಯ್ಯ, ರಾಗಿ ಎಲ್ಲ ಹೆಂಗಾಯ್ತಾ? ಹುಟ್ಟಾವೇನ ರಾಗಿ ನೋಡ್ಕೊಂಬಂದ? ಹೊರಗಿಲ್ ಕಣ್ ಪಾಪ, ಎಲ್ಲ ರಾಗಿ ಎಲ್ಲ ಹುಟ್ಟ್ಯಾವೆ. ಒಂದ್ ಸ್ವಲ್ಪ ದಟ್ಟ ಆಗ್ಬಿಟ್ಟೈತ್ ಕಳ್ಳೆ ಪಾಪ. ಹ್ಞೂ, ದಟ್ಟ ಆಗ್ಬಿಟ್ಟೈತೆ ಬಿಟ್ರೆ ಎಲ್ಲ ರಾಗಿ ಚೆನ್ನಾಗಿ ಹುಟ್ಟ್ಯಾವಪ್ಪ, ಒಳ್ಳೆ ಹಸ್ರುಗ್ಲೆ ಐತೆ. ಹೆಂಗ ದೇವ್ರ ದಯದಿಂದ ಹಂಗೆ ಮಳೆ ಮುಂದುವರಿತಾ ಹೋದ್ರೆ ಮಳೆ ಬರ್ತಿದ್ರೆ ಮಾತ್ರ ರಾಗಿ ಬೆಳೆಗೂ ಏನು ಮೋಸ ಏನಿಲ್ಲ, ಚೆನ್ನಾಗಿ ಬರುತ್ಕಣ್ ಹೇಳು. ನೋಡ್ದೇನ್ರಿ ಸಾವ್ಕಾರ್ರಿ, ನೋಡಿದ್ರ? ಎಲ್ಲ ನಿಮ್ತಾವೆಲ್ಲ ಸಹಾಯ ಎಲ್ಲ ಪಡ್ಕೊಂಡ್ಬಿಟ್ಟು ಈ ಬೋರಜ್ಜ ಅವ್ರ ಅಣ್ಣನ ಜೊತೆ ಎಷ್ಟು ಖುಷಿಯಾಗಿ ಹೆಂಗ್ ಚೆನ್ನಾಗಿದಾರಂತ ನೋಡ್ರಿ. ಲೆಕ್ಕ ಹಾಕ್ರಿ, ನೀವು ಇದೀರಾ ಎಲ್ಲಾರ್ಗುನು ಒಳ್ಳೆತನ ಮಾಡಿನೇ ನೋಡ್ರಿ ಇವತ್ತು ನಿಮ್ಗೆ ಎಂತ ಪರಿಸ್ಥಿತಿ ಬಂದ್ಬಿಡ್ತು. ಈ ಸಾವ್ಕಾರರು ನಿಮ್ಗೆ ಪಂಚಾಯತ್ಗೆ ಮಾಡೋಕ್ ಬರ್ತಿದಾರಲ್ಲ, ಲೆಕ್ಕ ಹಾಕ್ರಿ ಹೆಂಗೈತಿ ಅಂತ ಅಲ್ಲಿ ಕತೆ. ಅಬ್ಬಬ್ಬಬ್ಬಬ್ಬ, ಏನಾದ್ರೂ ಒಂದ್ರಿಟ್ಟು ತಪ್ಪು ಸಿಗ್ಲಿ ಅಂತ ನಿಮ್ಗೆ ಕಾಯ್ತಿದ್ರು ಅನ್ಸುತ್ತೆ. ಎಲ್ಲಾರು ಊರವ್ರ ಮುಂದೆನು ನಿಮ್ ಬಗ್ಗೆ ಎಲ್ಲಾರ ಮುಂದೆನು ಹೇಳ್ಕೊಂಡ್ ಬಂದಿದ್ದಾರೆ. ಇವನು ಸಾವ್ಕಾರು ಶಂಕರಣ್ಣ 2 ಮದುವೆ ಆಗಿದ್ದಾರೆ, ಹಂಗೆ ಹಿಂಗೆ ಅನ್ಕೊಂಡ್ಬಿಟ್ಟು. ಅಯ್ಯೋ, ಹೇಳ್ಕಳಿ ಕಣ್ ಬಾರ್ಲಾ. ನೀನ್ ತಲೆ ಯಾಕೆ ಆಡಿಸ್ಕೊಳ್ತೀಯ ಅವರಿಂದ? ಓ ಅವ್ರಿಗೆ ಕಟ್ಕೊಂಡ್ ನಮ್ಗೇನಾಗ್ಬೇಕಾಯ್ತೆ ಕಣ್ ಬಾ. ಈಗ ಸದ್ಯಕ್ಕಿಗೆ ಈಗಳಲ್ಲ. ಸಿದಣ್ಣ, ಏನು ಮಾತಾಡಬೇಡ ಕಣ್ ಬಾ. ಯಾರ ಜೊತೆನು ಏನು ಜಗಳನು ಮಾಡ್ಕೋಬೇಡ, ಏನು ಮಾಡ್ಕೋಬೇಡ. ಮೊದ್ಲು ಎಲೆಕ್ಷನ್ ಎಲ್ಲ ಮುಗ್ದಾದ್ಮೇಲೆ ಅದೊಂದ್ ಸ್ವಲ್ಪ ಶುರು ಆಗುತ್ತೆ ಎಲೆಕ್ಷನ್. ಅದೊಂಚೂರು ಮುಗ್ದಾದ್ಮೇಲೆ ಬೇಕಾರೆ ನಾವೇನಂತ ನೋಡ್ಕೊಳ್ಳೋಣಂತೆ, ತೋರ್ಸೋಣಂತೆ. ಇವಾಗ್ಲೇ ಏನು ಮಾತಾಡಬೇಡ, ಸ್ವಲ್ಪ ತಾಳ್ಮೆಯಿಂದ ಸಮಾಧಾನದಿಂದ ಇರು. ಏನು ಆತರ ಮಾಡಕ್ಕೇನು ಹೋಗ್ಬೇಡ, ಸರಿನಾ? ಸುಮ್ಮಗ್ ಬಾ, ತಲೆ ಬಗ್ಗಿಸ್ಕೊಂಡ್ ಬಾ, ಏನು ಮಾತಾಡಕ್ಕೆ ಹೋಗ್ಬೇಡ. ನೀವ್ ಹೇಳ್ತಿದ್ದೀರಂತ ಸುಮ್ಕೆ ಬರ್ತಿದ್ದೀನಿ ಸಾವ್ಕಾರ್ರೆ. ಇಲ್ಲ ಅಂದಿದ್ರೆ ಇವ್ರಿಗೆ ಇರೋದು ಏನ್ ಮಾಡ್ತೀರಾ? ನಡೀರಿ, ಐತೆ ಕಣ್ ನಡ್ರಿ. ಒಂದಲ್ಲ ಒಂದ್ ದಿವಸ ನಮ್ಗೂನು ಒಳ್ಳೆ ಟೈಮ್ ಅಂತ ಬರುತ್ತೆ, ಅವತ್ ನೋಡ್ಕೊಳ್ಳೋಣ ಇವ್ರಿಗೆ. ಏನಣ್ಣ ಇವ್ರಿಬ್ರುನು ನೋಡ್ದಂಗೆ ಏನ ಗುಸ್ಗುಸು ಪಿಸು ಅಂತ ಇಬ್ರುನು ಮಾತಾಡ್ಕೊಂಡ್ಬಿಟ್ಟು ಇವ್ ಸಿದ್ದಣ್ಣ ಶಂಕರಣ್ಣ ಇಬ್ರುನು ತಲೆ ಬಗ್ಗಿಸ್ಕೊಂಡು ಸೀದಾ ಬರ್ರಂತ ಹೋಗಿ ಬಿಟ್ರು. ನಮಗ್ ಕಂಡ್ರೆ ಅಷ್ಟೊಂದ್ ಕೋಪನ ಇವ್ರಿಗೆ? ಅಯ್ಯೋ, ಅದೇನ್ ಕೋಪನೋ ಏನಾದ್ರೂ ಮಾಡ್ಕೊಳ್ಳಿ ಕಣ್ ನಡೀರಿ. ಅದೇನೋ ಅಂತಾರಲ್ಲ ಹೊಟ್ಟೆ ಕಿಚ್ಚು. ಅಲ್ಲೇ ಊರಲ್ಲಿ ಎಲ್ಲಾರ ಮುಂದೆನು ಏನಂತ ಗೊತ್ತಾಗೋಯ್ತಲ್ಲ, ಇವ್ ನಾಟಕಗಳು, ಇವ್ನ ಸುಳ್ಳುಗಳು ಎಲ್ಲದೂನು ಅದಕ್ಕೆ ಹಿಂಗ ಆಡ್ತಿದಾರಲ್ವಾ. ಬಾರ್ಲ ಪಾಪಲಿ, ನಮ್ ಕೆಲ್ಸ ನಾವು ಮಾಡೋಣ. ಅವ್ನಿಗೆ ಕಟ್ಕೊಂಡು ಏನಾಗ್ಬೇಕಾಯ್ತೆ ನಮ್ಗೆ? ನಮ್ ಪಾಡಿಗೆ ನಾವು ಮುಂದುವರಿಯೋದ್ ನೋಡ್ಬೇಕು. ಇಂಥವ್ರ ಜೊತೆ ಇಂದ ಎಲ್ಲ ದ್ವೇಷ ಸಾಧಿಸ್ಕೊಂಡು ಕೋಪ ಮಾಡ್ಕೊಂಡು ಮಾಡ್ಕೊಂಡು ಹೋದ್ರೆ ಅದೇ ಮುಂದುವರಿತಾ ಹೋಗುತ್ತೆ. ನಮ್ಗೆ ಬೇಕಾದಷ್ಟು ಕೆಲ್ಸಗಳು ತೋಟದಲ್ಲಿ ಕೆಲಸ ಕೆಮ್ಮೆ ನೋಡ ನಡಿ. ನೋಡು ನಮ್ ರಂಗಪ್ಪ ಎಷ್ಟು ಬುದ್ಧಿವಂತ ಅಂತ. ಯಾರ ಸವಾಸ ಯಾರಿಗೆ ಕಟ್ಕೊಂಡು ಏನಾಗ್ಬೇಕಾಯ್ತಂತ ಅಲ್ಲೇ ತೋಟದಲ್ಲಿ ಹೋಗ್ಬಿಟ್ಟು ಕೆಲಸ ಕಾರ್ಯ ಎಲ್ಲ ಮಾಡ್ತಿದ್ದಾನೆ.
ನಾವು ಇನ್ನೊಂದು ಇಲ್ಲೇ ನಿಧಾನಕ್ಕೆ ನಡ್ಕೊಂಡು ಹೋಗ್ತಿದೀವಿ, ತಿಂಡಿ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು. ನಡಿ ನಡಿ ನೋಡು, ಅವ್ನು ರಂಗಪ್ಪನ ಕಲಿಬೇಕು, ನಾವು ಬುದ್ಧಿವಂತರಾಗ್ಬೇಕು. ತೋಟದಲ್ಲಿ ಕ್ಯಾಮೆ ಮಾಡೋದ್ ಕಲಿಬೇಕು, ಕೆಲಸ ಮಾಡ್ಬೇಕು, ಗೊಬ್ಬರ ಸಮನಿಕೆ ಗೊಬ್ಬರ ಹಾಕಿಸ್ತಿರ್ಬೇಕಲ್ವಾ ಅವನು. ಯಾನ ಅಣ್ಣಯ್ಯ ನಮ್ಗೆ ಹೇಳ್ದಂಗೆ ನನಗೆ ಹೋಗ್ಬಿಟ್ಟು ನಾನು ನೋಡ್ರಿ ರಂಗಣ್ಣಯ್ಯ. ಅದೇನ್ ತೋಟ ಅಂದ್ರೆ ಅದೇನ್ ಪ್ರಾಣನೋ ಏನೋ, ತೋಟದಲ್ಲಿ ಕೆಲಸ, ಹೊಲ ಗದ್ದೆ ಬುರಿ ಹಂಗಂತಾನೆ ಹೇಳ್ತಿರುತ್ತೆ ಕಣಣ್ಣಯ್ಯ. ಅದೇನ್ ಕೆಲಸ ಅಷ್ಟೊಂದು ಇಷ್ಟನೋ ಏನೋ ಅಣ್ಣಯ್ಯಂಗೆ ಗೊತ್ತಿಲ್ಲಪ್ಪ. ಆರೋಗ್ಯ ಮಾತ್ರ ಭಾಳ ಚೆನ್ನಾಗೈತ್ ಕಣು. ನನ್ಗೇನೇ ಶುಗರ್ ಐತೆ, ನಮ್ಮ ರಂಗಣ್ಣಯ್ಯಂಗೆ ಶುಗರ್ ಇಲ್ಲ ಅಂದ್ರೆ ಲೆಕ್ಕ ಹಾಕು ನೀನು. ಆರೋಗ್ಯ ಅದು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾನಂತ. ಸರಿ ಸರಿ ಆಯ್ತು ಬಾ ಹೋಗೋಣ ಬಾ, ಮೊದ್ಲು ನೋಡೋಣ ಮಾತಾಡ್ಸೋನ್ ಏನ್ ಮಾಡ್ತಿದ್ದಾನಂತ. ನಮ್ಮ ಅಜ್ಜಿ ಎತ್ಲಾಗೋಯ್ತು ಏನೋ ಭಗವಂತ. ಅಜೋ ಎಲ್ಲಿದ್ದೀಯಜ್ಜ? ಅಜೋ ತಿಂಡಿ ತಗೊಂಬಂದಿದ್ದೀನಿ, ಬಾ 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 ಬೇಗ, ರಪ್ಪನ ಬಾಯಿಲೆ. ಹೋಗತ್ಲಾಗಿ ನನಗೂ ಸಾಕಾಗೋಯ್ತು ಅತ್ಲಾಗಿ. ಮಂತಾವಿಂದ ನಡ್ಕೊಂಡ್ ಬರೋಷ್ಟರಲ್ಲಿ ಕೈ ಕಾಲೆಲ್ಲ ಹಂಗೆ ಪಟಿ 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 ಅಂತಿದಾವೆ. ಈ ಹಾಳಾದ ಮಂಡಿ ನೋವು ಬೇರೆ ನನ್ನ ಕೈಲಿ ಆಗಲ್ಲ, ಏನಿಲ್ಲ. ಬಡ್ಕಣ್ತೀನಿ, 100 ಸಲ ಬಡ್ಕಣ್ತೀನಿ, 100 ದಿವಸ ಹೇಳಿದೀನಿ. ನೀನು ಬಂದ್ಬಿಟ್ಟು ಅದ್ ಏನಾರ ಇಲ್ಲಿ ತೋಟದ ಹತ್ರ ಕೆಲಸ, ರಪ್ಪನ ಬಂದ್ಬಿಟ್ಟು ತಿಂಡಿ ಮಾಡ್ಕೊಂಡ್ ಬಂದ್ಬಿಡೋದ ನನ್ನ ಕೈಲಿ ಆಗಲ್ಲ. ನಡ್ಕೊಂಡ್ ಬರಕ್ ಆಗಲ್ಲ, ಓಡಾಡ್ಕೊಂಡು ದಿನಾಲೂ ತಿಂಡಿ ತಗೊಂಡ್ ಬರಕ್ ಆಗಲ್ಲ ಅಂತ ಹೇಳ್ತೀನಿ. ಆ ಅಜ್ಜಿಂಗ್ ಹೆಂಗ್ ಇಷ್ಟ ಬರುತ್ತೋ ಹಂಗೇ ಮಾಡುತ್ತಲ್ಲ. ಏನ್ ಮಾಡ್ಲಿ ಇವಾಗ? ಸಾಕಾಯ್ತು ನನ್ಗೆ ಅತ್ಲಾಗಿ. ತಿಂಡಿ ತಿನ್ನಲ್ಲ, ಸುಮ್ಕೆ ಬಿಟ್ಬಿಟ್ರೆ ಆ ತೋಟದಲ್ಲಿ ಅದ್ ಏನ್ ಬಿಟ್ಟಾಯ್ತೋ ಏನೋ ಗೊತ್ತಿಲ್ಲ. ತೋಟಕ್ ಬಂದ್ಬಿಟ್ರೆ ಮನೆ ಆಗ್ಲಿ ಮಕ್ಳಾಗ್ಲಿ ಯಾರ ಕಡೆ ಯೋಚನೆ ಮಾಡಲ್ಲ, ತಲೆನೂ ಕೆಡಿಸ್ಕೊಳಲ್ಲ. ಯಾರಿಗೆ ಕಟ್ಕೊಂಡು ಏನಾಗ್ಬೇಕು ಅಂತ ಬರೀ ತೋಟದಲ್ಲೇ ಕೆಲಸ ಮಾಡ್ಕೊಂಡು ಆರಾಮಾಗಿ ಇದ್ಬಿಡುತ್ತೆ ಅತ್ಲಾಗಿ. ನಾನು ತಿಂಡಿ ಮಾಡಿಲ್ಲ, ನಮ್ಮ ಅಜ್ಜ ಊಟ ಮಾಡಿಲ್ಲ, ಹುಷಾರಿರಲ್ಲ, ಹಂಗೆ ಹಿಂಗೆ ಅಂತ ನಾನು ಅತ್ಲಾಗಿ ಮನಸ್ ತಡಿಯಕ್ ಆಗದಲ್ಲೇ ನಾನು ಅತ್ಲಾಗಿ ಈ ಕಡೆ ಓಡ್ ಬಂದ್ಬಿಡ್ತೀನಿ ತೋಟದ ಕಡೆ. ಏನ್ ಮಾಡೋದು ಏನ, ನನಗ್ ಬರುತ್ತೆ ಒಂದ್ಸಲ ಕೋಪ ಈ ಒಡ್ಡ ಮೇಲೆ. ಏನ್ ಮಾಡ್ತೀರಾ ಅತ್ಲಾಗಿ? ಎಷ್ಟೇ ಆದ್ರೂ ಮಕ್ಳುಗಳು ಒಳ್ಳೆ ಮಕ್ಳುಗಳಿಗೋಸ್ಕರ ಕಷ್ಟ ಪಡ್ತೈತಲ್ಲ ನಮ್ಮ ಅಜ್ಜ. ಮಕ್ಳುಗಳು ಬೇಡ ಕಣಪ್ಪ, ಏನು ಕೆಲಸ ಮಾಡಬೇಡ ಕಣಪ್ಪ ಅಂತ ಹೇಳಿದ್ರು, ಹುಷಾರಿರಲ್ಲ ನಿಂಗಂತ ಹೇಳಿದ್ರು ಸುಮ್ನೆ ಕುತ್ಕೊಂಡಲ್ಲಿ ಹಿಂಗ್ ಕ್ಯಾಮೆ ಮಾಡುತ್ತಲ್ಲ ನಮ್ಮ ಅಜ್ಜ. ಅದಕ್ಕೋಸ್ಕರನಾದ್ರೂ ಬರಲೇಬೇಕು. ಒಂದ್ ದಿವಸ ಸುಮ್ಮನೆ ಕುತ್ಕೊಂಡಲ್ಲ, ಕಾಯಿಲೆ ಬಿದ್ದಿದ್ರು ಬಂದ್ ತೋಟದಲ್ಲಿ ಕೆಲಸ ಮಾಡುತ್ತೆ. ಈಗ ರಜ್ಜ ಎಲ್ಲೋದೆ? ಬಾರಜ್ಜ ಬೇಗ, ರಪ್ಪನು ತಿಂಡಿ ಮಾಡ್ಬಾ. ಏನೇ ಇವಳೆ, ಇದ್ಯಾಕೆ ತಿಂಡಿ ತಗೊಂಬಂದ್ಬಿಟ್ಟೆ ಅನ್ನೋ ಅಲ್ಲೇ? ಇಷ್ಟು ಬಿರನೆ ಯಾಕೆ ತಿಂಡಿ ತಗೊಂಬಂದೆ? ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಕೊಂಡು ಇನ್ನೊಂದು ಗಂಟೆ ಬಿಟ್ಕೊಂಡು ತಗೊಂಬರೋದಲ್ವಾ? ಅಯ್ಯಪ್ಪ ಮಂತಾವೇ ಇರಲ್ಲ ಅಲ್ವಾ? ನಾನು ಬಂದ್ಬಿಟ್ರೆ ಹುಡ್ಕೊಂಡೆ ಬಂದ್ಬಿಡ್ತೀಯ. ಏನ್ ತಗೊಂಬಂದಿದ್ಯಾ ತಿಂಡಿ? ಏನೇ ಮಾಡ್ಕೊಂಬಂದಿದ್ಯಾ? ಈಗ ರಜ್ಜ ನೋಡ್ಲಿ, ನನಗ್ ಬರ್ತಾ ಇರೋ ಕೋಪಕ್ಕೆ ಮಾಡೋದೆಲ್ಲ ತಪ್ಪು ಮಾಡ್ಕೊಂಡ್ ಬಂದ್ಬಿಟ್ಟು ನೀನು ಇಷ್ಟು ಬಿರನೆ ಯಾಕೆ ಬಂದೆ ಅಂತ ಹೇಳ್ತಿದ್ಯಾ? 10 ಗಂಟೆ ಆಗೈತೆ, ತಿಂಡಿ ಇನ್ ಯಾವಾಗ ತಿಂತೀಯ? ಮಧ್ಯಾಹ್ನಕ್ಕೆ ಅತ್ಲಾಗಿ ಊಟ ಒಂದೇ ಸಲ ತಗೊಂಬಂದ್ಬಿಟ್ಟಿದ್ರು ಆಗ್ತಿತ್ತ ಏನಪ್ಪ ಅತ್ಲಾಗಿ? ಹಂಗ್ ಮಾತಾಡ್ತೀಯಪ್ಪ ನೀನು. ಎಷ್ಟು ದಿವಸ ನೀನು ಬಡ್ಕಣದು? ನನ್ ಕೈಲಿ ಆಗಲ್ ಕಣಜ್ಜ, ನನ್ ಕೈ ನೋವು, ಕಾಲ್ ನೋವು, ಹುಷಾರಿರಲ್ಲ, ಮಂಡಿ ನೋವು, ನಡ್ಕೊಂಡ್ ಬರಕ್ ಆಗಲ್ಲ ಮಂತಾವಿಂದ. ರಪ್ಪನ ಬಂದ್ಬಿಟ್ಟು ಅದ್ ಏನ್ ಕೆಲಸ ಇದ್ರು ಬೇಗ ಬಂದ್ಬಿಟ್ಟು ಮಂತಾವ ಒಂದ್ ರೇಟು ತಿಂಡಿ ಗಿಂಡಿ ಮಾಡಿರ್ತೀವಿ, ತಿನ್ಕೊಂಡು ನಿನ್ ಪಾಡಿಗೆ ನೀನು ಬಂದ್ಬಿಡು ಅಂತ ಎಷ್ಟು ದಿವಸ ಹೇಳಿರೋದು? ನನ್ ಕೈಲಿ ಆಗಲ್ಲ, ಇನ್ಮೇಲೆ ಏನಾದ್ರೂ ಮಾಡ್ಕ ನೀನು. ತಿಂಡಿ ತಿನ್ನಾರ ತಿನ್ನು, ಹಂಗೇ ಇದ್ಬಿಡು. ನನ್ಗಂತೂ ಇನ್ನೊಂದ್ ದಿವಸ ಮಾತ್ರ ತಿಂಡಿ ತಿಂದಿಲ್ಲ ಹಂಗೆ ಹಿಂಗೆ ಅಂತ ಹೇಳಂಗಿಲ್ಲ. ನನ್ಗ್ ಸಾಕಾಗಿ ಹೋಗ್ಬಿಟ್ಟೈತಿ ಅತ್ಲಾಗಿ. ಇದೊಳ್ಳೆ ಕತೆ ಆಗೋಯ್ತಲ್ಲ. ಲೇ ಇವಳೆ, ನಿನಗೆ ತಿಂಡಿ ತಗೊಂಬರಕ್ ಹೇಳಿದ್ನೇನೆ ನಾನು. ಒಳ್ಳೆ ಕತೆ ಆಗೋಯ್ತಲ್ಲ. ಏನ್ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ನಾನೇ ಬರ್ತಿದ್ನಮ್ಮ. ಒಂದ್ರಿಟು ಅಲ್ಲಿ ಡ್ರಿಪ್ ಮಾಡಿದ್ರಲ್ಲೇ ಅಲ್ಲೊಂದ್ರಿಟು ಪೈಪ್ಗಳು ಯಾಕ ಮಣ್ಣು ಕರೆಕ್ಟಾಗಿ ಮುಚ್ಚಿರಲ್ಲ ಅನ್ಸುತ್ತೆ. ಪೈಪ್ಗಳೆಲ್ಲದೂ ಹಂಗೆ ಕಾಣಿಸ್ತಿತ್ತು. ಅಲ್ಲೊಂದ್ ಸ್ವಲ್ಪ ರೆಡಿ ಮಾಡಿಸ್ಬಿಟ್ಟು ಆ ಗೇಟ್ ವಾಲ್ ಯಾಕೆ ಕರೆಕ್ಟಾಗಿ ತಿರುತ್ತಿರಲ್ಲ, ಆ ಗೇಟ್ ವಾಲ್ ಒಂದ್ ಸ್ವಲ್ಪ ಟೈಟ್ ಮಾಡಿಸಿ ಎಲ್ಲ ರೆಡಿ ಮಾಡಿಸಿ ಆಮೇಕಿಂದ ಡ್ರಿಪ್ ಹಳ್ಳಿಗಳೆಲ್ಲ ನೆನ್ನೆ ಬೇರೆ ಉಕ್ಕೆ ಹೊಡ್ಸಿದ್ನಲ್ಲ ಕುಮಾರಣ್ಣ ಅಂತಾವ, ಅದಕ್ಕೆ ಡ್ರಿಪ್ ಹಳ್ಳಿಗಳೆಲ್ಲ ಸುತ್ತಿ ಇಟ್ಟಿದ್ದೆ. ಅದನ್ನೆಲ್ಲ ತಿರ್ಗಾ ತೆಂಗಿನ ಮರಕ್ಕೆಲ್ಲ ಹಾಕಿ ಒಂದ್ ಸ್ವಲ್ಪ ತೆಂಗಿನಕಾಯಿಗಳು ಅವು ಇವು ಎಲ್ಲ ಉದ್ರಿದ್ದು ಎಲ್ಲ ತೋಟದ ಮನೆಯಲ್ಲೆಲ್ಲ ಇಟ್ಟು ಕಳೆ ಗಿಳೆ ಎಲ್ಲ ತೆಗೆದ್ಬಿಟ್ಟು ಇನ್ನೇನು ಕರೆಂಟ್ ಬಂದಾಗ ಇನ್ನೇನು ತಿಂಡಿ ತಿನ್ಕೊಂಡು ಬರೋ ಅಷ್ಟರಲ್ಲಿ ಕರೆಂಟ್ ಬಂದಿರುತ್ತೆ. ಆಮೇಕಿಂದ ಬಂದು ನೀರು ಬಿಟ್ರೆ ಆಗುತ್ತೆ ಅಂತ ಎಲ್ಲ ರೆಡಿ ಮಾಡಿ ನಾನು ಹೊರಡನಂತ ಹೊರಟಿದ್ದೆ. ಅಷ್ಟರಲ್ಲಿ ಅಜೋ ಅಂತ ನೀನು ಒಂದೇ ಸಮಕ್ಕೆ ಕೂಕೊಂಬಿಟ್ಟೆ. ಆಯ್ತು ಅದೇನ್ ತಗೊಂಬಂದಿದ್ಯಾ? ಬಾ ತಿಂಡಿ ತಿನ್ನೋಣ, ನನಗೂ ಹೊಟ್ಟೆ ಹಸಿದೈತ್ ಕಣೆ ವಿಪರೀತವು. ನಿನಗೆ ಹೇಳ್ಕಣ್ತಿಲ್ಲ ಆಟೆಯು. ನನಗ್ ಗೊತ್ತಿಲ್ವಾ? ಬೆಳಿಗ್ಗೆ 5 ಗಂಟೆಗೆ ಎದ್ದಾಗ್ಲಿ ನಾನು ಒಂದೇ ಸಮಕ್ಕೆ ಕೆಲಸ ಮಾಡ್ತಿರ್ತೀಯಲ್ಲ, ಹೊಟ್ಟೆ ಹಸ್ತಂಗಿರುತ್ತ. ಒಂದಿಟ್ಟು ಬಿಸಿನೀರು ಕುಡ್ಕೊಂಡ್ ಬರ್ತೀಯ ಆಟೆಯ ಬರ್ಬೇಕಾದ್ರೆ. ಯಾರಿಗೆ ತಾನೇ ಹೊಟ್ಟೆ ಹಸಿಯಲ್ಲ? 5 ಗಂಟೆಗೆ ಎದ್ದಾಗ್ಲಿ ನಾನು ಒಂದ್ ಗಳಿಗೆ ಸುಮ್ಕಿರಲ್ಲ, ಕೈ ಕಾಲು ಹಂಗ್ ಕೆಲಸ ಮಾಡ್ತಾನೆ ಇರ್ತೀಯ ಒಂದೇ ಸಮಕ್ಕೆ. ಸುಸ್ತಾಗ್ನಂಗೆ ಇರುತ್ತಾ? ಆಯ್ತು ಇವಾಗ ಬಾ ಕುತ್ಕೋ ಬಾ. ಅಲ್ಲಿ ನೀರ್ ಬರ್ತಿತ್ತಲ್ಲ, ಕೈ ಕಾಲು ಮಕ್ಕ ತೊಳ್ಕೊಂಡ್ ಬಂದ ಎಲ್ಲ ಮೂಕಣ ಬಾರೆ. ನಾನು ಬೆಳಿಗ್ಗೆ ಮಂತವ್ಲಿಂದಾನೆ ಬರ್ಬೇಕಾದ್ರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಕ ತಕ್ಕೊಂಡು ಹಲ್ಲು ಉಚ್ಕೊಂಡು ದೇವ್ರ ಪೂಜೆ ಮಾಡಿ ಮುಗಿಸ್ಕೊಂಡು ಬರೋದು. ಬಂದಾದ್ಮೇಲೆ ಇಲ್ಲಿ ಕೆಲಸ ಎಲ್ಲ ಮಾಡ್ತೀನಲ್ಲ, ಆಮೇಕಿಂದ ನೀನ್ ತಿಂಡಿ ತಗೊಂಡ್ ಬರ್ತೀಯಲ್ಲ,
ಅದಕ್ಕಿಂತ ಮುಂಚೆ ಬಂದು ಇಲ್ಲಿ ಕೈ ಕಾಲ ಮಕ ಎಲ್ಲ ತೊಳ್ಕೊಂಡು ಆಮೇಕಿಂದ ನಾನು ಬರೋದು. ಹಂಗೆ ಬಂದ್ಬಿಡ್ತೀನಾ? ಬಾ ಇವಾಗ. ಲೇ ಇವಳೆ, ತಿಂಡಿ ಏನ್ ತಗೊಂಬಂದಿದ್ಯಾ? ತಿಂಡಿ ಮಾಡ್ಕೊಂಬಂದಿದ್ಯಾ, ಅಡಿಗೆ ಮಾಡ್ಕೊಂಬಂದಿದ್ಯಾ? ಅಲ್ಕಣಿ, ಒಂದಿಟ್ಟು ರೊಟ್ಟಿ ಗಿಟ್ಟಿನ ಚಪಾತಿ ಏನಾರ ಸುಡ್ಕೊಂಡ್ಬಿಡೋದಲ್ವೇನೆ? ಬರೀ ದಿನಾಲು ರಾಗಿ ಮುದ್ದೆ ತಿಂದು ತಿಂದು ಬೇಜಾರಾಗ್ಬಿಟ್ಟೈತ್ ಕಣೆ ಅತ್ಲಾಗಿ. ಈ ತಿಂಡಿನೂ ತಿನ್ನಕ್ಕಾಗಲ್ಲ ಕಣೆ ಇವಳೆ. ನೀನ್ ತಿಂಡಿ ತಿಂದ? ನೀನು ನನಗ್ ಬಿಟ್ಬಿಟ್ಟು ಯಾವತ್ತಾನೆ ತಿಂಡಿ ತಿಂದಿದ್ಯಾ? ಸರಿ ಆಯ್ತು, ಬಾ ತಿಂಡಿ ತಿನ್ನೋಣ. ಕೂತ್ಕ, ಇಲ್ಲ ನೆರಳೈತೆ, ಚೆನ್ನಾಗೈತೆ. ಕೂತ್ಕ ಬಾರೆ, ತಿನ್ನೋಣ ಇಬ್ರುನು. ಗೊತ್ತು ಕಣ ಬಾ. ದಿನಾಲು ನೀನು ಮುದ್ದೆ ತಿಂದು ತಿಂದು ನಿನಗೂ ಬೇಜಾರಾಗುತ್ತಂತಾನೆ ಇವತ್ತು ಇದು ಅಮ್ಮಣ್ಣಿ ಸರೋಜಮ್ಮ ಇದ್ದಿದ್ದು ಚಪಾತಿ ಮಾಡಿಬಿಟ್ಟು ಅದೇನ ಮೊಟ್ಟೆದು ಏನ ಹೇಳದ್ಲಮ್ಮ. ಅದೇನ್ ಮಾಡಿದಾರ ಏನೋ ಗೊತ್ತಿಲ್ಲ. ಎಗ್ ಬುರ್ಜಿನೋ ಏನೋ ಅಂತ ಹೇಳ್ತಿಲ್ಲು, ನನಗೆ ಹೇಳಕ್ ಬರಲ್ಲ. ಒಳ್ಳೆ ಚೆನ್ನಾಗಿ ಖಾರವಾಗಿ ಹಸಿಮೆಣಸಿಕಾಯಿ, ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಬಹಳ ಚೆನ್ನಾಗಿ ಮಾಡಿದೀನಿ ಕಣತೆ. ಹೋಗ್ತಾ ಹೋಗ್ತಾ ಬಿಸಿ ಬಿಸಿ ಚಪಾತಿನೂ ಎಗ್ ಬುರ್ಜಿ ಹಾಕ್ಕೊಟ್ಬಿಡ್ರಿ ಮಾವ ಹಿಂಗೆ ಅಂತ ಹೇಳ್ತಿದ್ಲು. ತಬಾ ಕುತ್ಕ ಬಾ. ಎಲೆ 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 ನಾನ್ ಬಯಸ್ದಂಗಿದೀನಿ ಇವತ್ತು ಅಮ್ಮಣ್ಣಿ ಸರೋಜಮ್ಮ. ಚಪಾತಿ ಮಾಡ್ಕೊಟ್ಟಿದ್ದಾಳನ್ನು. ಬಾಯಲ್ಲಂಗೆ ನೀರ್ ಬರ್ತೈತಮ್ಮ ಅತ್ಲಾಗಿ. ತಗೊಂಬ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತೈತೆ. ಹೊಟ್ಟೆ ಹಸ್ತಿರೋದಕ್ಕೂ ಅದಕ್ಕೂ ಸರಿಯಾಗೆ ತಿನ್ಬಿಡ್ತೀನಿ. ತಗೊಂಬಾರ ಇವತ್ತು. ಚೆನ್ನಾಗೈತೆ ತಿನ್ನು ಮೊದ್ಲು. ಎಗ್ ಬುರ್ಜಿ ಬಿಸಿ ಬಿಸಿ ಐತೆ, ಚಪಾತಿನೂ ಬಿಸಿ ಬಿಸಿ ಐತೆ. ತಿನ್ನು ಮೊದ್ಲು. ಲೇ ಇವಳೆ, ನೀನು ಅಕ್ಕಳೆ ಇಬ್ರು ಒಂದೇ ಸಲ ತಿನ್ನನ? ಇಲ್ಲ ಕಣಿ, ಹೇಳು. ನಾನು ಆಮೇಕಿಂದ ಊಟ ಮಾಡ್ತೀನಿ, ನೀನ್ ತಿನ್ನು ಮೊದ್ಲು. ಹೊಟ್ಟೆ ತುಂಬಾ ನೀನ್ ತಿನ್ನು ಮೊದ್ಲು. ನೋಡ್ದೆ ಹೆಂಗ್ ಹೇಳ್ತಿದ್ಯಾ ಅಂತ. ಇವಾಗ ಅಕ್ಕಣ್ತೀಯ ಇಲ್ಲ ನಾನು ತಿನ್ನಲ್ಲ ಕಣ್ ಬಿಡು. ನೀನ್ ಅಕ್ಕಣವರೆಗೂ ನೀನು ಹಾಕೊಂಡು ಉಂಬಕ್ಕಿಟ್ಕೊಂಡು ತಿನ್ನೆ. ಇಬ್ರು ಒಂದೇ ಸಲ ಊಟ ಮಾಡೋಣ. ನಿನಗ್ ಬಿಟ್ಬಿಟ್ಟು ನಾನು ಅದ್ ಹೆಂಗೆ ತಿನ್ನನ ಇವಳೆ? ನೋಡಿ ಹೆಂಗ್ ಮಾತಾಡ್ತೀಯ ಅಂತ ನೀನು. ಬಿಡಪ್ಪ ಅತ್ಲಾಗಿ, ನಿಂದೊಳ್ಳೆ ನೀನ್ ಒಳ್ಳೆ ಚೀಟ್ ಮಕ್ಳು ಆಟ ಮಾಡಂಗ್ ಮಾಡ್ತೀಯಪ್ಪ ಅತ್ಲಾಗಿ. ಸರಿ ಕಣ, ಆಯ್ತು ಬಿಡು, ಅಕ್ಕಣ್ತೀನಿ. ನೀನ್ ತಿನ್ನು ಇವಾಗ. ನೀನ್ ಅಕ್ಕಳೆ ಉಂಬಕ್ಕಿಟ್ಕಳೆ ಮೊದ್ಲು ಒಂದೇ ಸಲ ತಿನ್ನನ. ನಿನಗ್ ಬಿಟ್ಬಿಟ್ಟು ನಾನು ಅದೆಂಗೆ ತಿನ್ನನ? ಅಗಳ ನೋಡ್ದೆ ನೋಣೆಯೋ, ನೋಡ್ದ ಇಲ್ಲಿ ಅದ್ಕೇನು ಅಣ್ಣಯ್ಯ ತೋಟದಲ್ಲಿ ಕೂತ್ಕೊಂಡ್ಬಿಟ್ಟು ಅದೆಷ್ಟು ನೆಮ್ಮದಿಯಾಗಿ ಊಟ ಮಾಡ್ತಿದಾರ ಕಣಿ ಹೇಳು. ನಾವು ಮಂತಾವಲೆ ತಿನ್ಕೊಂಬರ್ತಿದೀವಿ, ಇವರು ತೋಟದಲ್ಲಿ ತಿಂತಿದ್ದಾರೆ. ಏನಿದ್ರು ನಮ್ಮ ಅಣ್ಣ ಅದಕ್ಕೆ ಅದು ನೆಮ್ಮದಿ ಜೀವನ ಕಣವಣೆಯ ಒಂಥರ. ಹೂಕಂಡ್ಲ ಪಾಪ, ನೋಡ್ದೆಲ್ಲ ರಂಗಪ್ಪ ನೋವು ಅಲ್ಲ. ನಾವು ಮಂತವ ಇವಾಗ ತಿಂಡಿ ತಿನ್ಕೊಂಡು ಆರಾಮಾಗಿ ಅರಟೆ ಹೊಡ್ಕೊಂಡ್ ಬರ್ತಿದೀವಿ. ನಮ್ ರಂಗಪ್ಪ ಬೆಳಿಗ್ಗೆ ಎದ್ದಡಿಕೆಲೆನೆ ಬಂದ್ಬಿಡ್ತಾನ ಕಳ್ಳಿ. 6 ಗಂಟೆಗೆ ಬಂದು ತೋಟದಲ್ಲಿ ಕೆಲಸ ಕಾಮೆ ಎಲ್ಲ ಮುಗಿಸಿ ಆಮೇಕಿಂದ ನಮ್ ಗೌರಮ್ಮ ಆ ಕಡೆಯಿಂದ ತಿಂಡಿ ತಗೊಂಡ್ ಬರ್ತಾರೆ. ಇಬ್ರು ತಿಂಡಿ ತಿನ್ಕೊಂಡು ಆರಾಮಾಗಿ ಇನ್ನು ಏನಾರ ಕೆಲ್ಸ ಗಿಲ್ಸ ಇದ್ರೆ ತೋಟದಲ್ಲಿ ಮುಗಿಸ್ಕೊಂಡು ತಿರ್ಗಾ ಮನೆಗೆ ಹೋಗೋದು. ಬಾಬಾ ಮತ್ತೆ ನಮ್ಮ ಬೋರಜ ಬಂದ್ರು. ಪಾಪ ಬೋರಣ ಬಾಬಾ, ಇದ್ಯಾಕೆ ತೋಟದ ಹತ್ರ ಬಂದ್ರ? ಬರ್ರಿ, ಒಳ್ಳೆ ಟೈಮಿಗೆ ಬಂದ್ರಿ. ನಾವು ತಿಂಡಿ ತಿಂತಿದ್ವ. ಬರ್ರಿ ತಿಂಡಿ ತಿನ್ ಬರ್ರಿ ನೀವುನು. ಅಣ್ಣಯ್ಯವು ಓಹೋ ಬರೋಣ, ಇಬ್ರು ಬಂದ್ರಿ ಅಂದ್ರಿ. ಸರಿ ಸರಿ, ಒಳ್ಳೆ ಟೈಮಿಗೆ ಬಂದಿದ್ರ. ಬರ್ರಿ ಮೊದ್ಲು ತಿಂಡಿ ಮಾಡಮ್, ಬರ್ರಿ ತಿಂಡಿ ತಿಂತಿದೀವಿ. ಲೇ ರಂಗಪ್ಪ, ನಾವ್ ತಿಂಡಿ ತಿನ್ಕೊಂಡು ಬಂದು ಕೊಡು. ತಿಂಡಿ ಎಲ್ಲ ಆಯ್ತು ನಮ್ ತಿಂದೆ. ನೀವ್ ಊಟ ಮಾಡ್ರಪ್ಪ ನೀವು. ಒಬ್ಬೊಬ್ಬೊಬ್ಬೊಬ್ಬ ನೋಡ್ದೆಲ್ಲ ಬೋರಣ್ಣ, ಬೆಳಗ್ಗೆ ಚಪಾತಿನೂ ಎಗ್ ಬುರ್ಜಿ ತಿಂತಿದಾರ ಕಳ್ಳಿ. ಬನ್ನಿ ಬಾವು, ಅಮ್ಮಣ್ಣಿ ಸರೋಜಮ್ಮ ಮಾಡಿದ್ಲು. ಅದಕ್ಕೆ ಇವ್ರಿಗೆ ಇಷ್ಟ ಅಲ್ವಾ ಮೊಟ್ಟೆ. ಏನಿದ್ರು ಮೊಟ್ಟೆ ಇದರಿಂದ ಮಾಡೋದು ಬಹಳ ಬಹಳ ಇಷ್ಟ. ಅದಕ್ಕೆ ಅತ್ಲಾಗಿ ಬರ್ರಿ ಊಟ ಮಾಡಮ್ ಬರ್ರಿ. ಇಲ್ ಕಣ್ತಾಯಿ, ನಾವ್ ಇವಾಗಿಂದನು ಮಂತವಿಂದಾನೆ ಊಟ ಮಾಡ್ಕೊಂಡ್ ಬಂದ್ವಾ. ನೀವ್ ಊಟ ಮಾಡ್ರಮ್ಮ ನೀವು. ಅಣ್ಣ ಈಗ ಊಟ ಮಾಡ್ತೀಯ, ಒಂದೊಂದೇ ಚಪಾತಿ ತಿಂದ್ರ ಸಾಕು. ಒಂದೊಂದೇ ಜಾಸ್ತಿ ಅನ್ಬೇಡ. ನಿಮಗ್ ಬಿಟ್ಬಿಟ್ಟು ಇವಾಗ ಅದೇಂಗ್ ತಿನ್ನ ಹೇಳ್ರಿ. ಕುತ್ಕ ಬರ್ರಿ. ಬರೋಣ, ಬರ್ಲಾ ಕುತ್ಕ ಬರ್ಲಾ. ಒಂದೊಂದೇ ಚಪಾತಿ ತಿನ್ ಬರೋಣ, ಊಟ ಮಾಡ್ರಿ. ಪಾಪಲೇ ಇವಾಗ ಬ್ಯಾಡ ಕಳ್ಳ ಪಾಪಲೇ, ಸುಮ್ಕಿರೋ. ಇಲ್ಲ ಬಾರ ಅಣ್ಣಯ್ಯ, ಸುಮ್ಕೆ ಕುತ್ಕ ಬರ್ರಿ. ಪಾಪ ಈಗ ಊಟ ಮಾಡ್ಲಿಲ್ಲ ಅಂದ್ರೆ ಬೇಜಾರ್ ಮಾಡ್ಕಿಡ್ತಾನ ಕಣ ಅತ್ಲಾಗಿ. ಕೂತ್ಕಳ, ಒಂದೊಂದ್ ಚಪಾತಿ ತಿನ್ನ ಅತ್ಲಾಗಿ ಯಾಕೆ ಬುರ್ಜಿಯಿಂದ. ಬಾಬಾ ಊಟ ಮಾಡಿ, ಚೆನ್ನಾಗೈತೆ ನೋಡ್ರಿ. ಊಟ ಮಾಡ್ರ ಅಣ್ಣಯ್ಯ, ಚೆನ್ನಾಗೈತೆ ನೋಡ್ರ ಅಣ್ಣಯ್ಯ. ಚಪಾತಿನ ಎಗ್ ಬುರ್ಜಿ ಸರೋಜಮ್ಮ ಮಾಡಿರೋದು ಬಹಳ ರುಚಿಯಾಗಿ ಮಾಡಿದಾಳೆ. ಒಳ್ಳೆ ಚೆನ್ನಾಗೈತ್ ಕಣ್ರ ಅಣ್ಣಯ್ಯ, ಊಟ ಮಾಡ್ರಿ. ಹೂಕಂಡ್ಲ ಪಾಪ, ಊಟ ಮಾಡ್ತಿದೀನಿ. ನೀವ್ ಊಟ ಮಾಡ್ರಪ್ಪ. ಆದ್ರೂನು ರಂಗಪ್ಪ, ನೀನ್ ಬಾಳ ಬುದ್ಧಿವಂತ ಕಳ್ಳಿ. ನಮಗ್ ಬಿಟ್ಬಿಟ್ಟೇನೆ ಬೆಳಿಗ್ಗೆ ಅದೆಷ್ಟು ಬಿರುನೆ ಎದ್ದು ಬರ್ತೀಯೋ ಏನೋ ಕಳ್ಳೆ ತೋಟದ ಹತ್ರ. ಎಲ್ಲಾರ್ಕಿಂತ ಮುಂಚೆನೆ ತೋಟದ ಹತ್ರ ಬಂದ್ಬಿಟ್ಟು ಒಬ್ನೇನೆ ಕೆಲಸ ಮಾಡ್ತಿರ್ತೀಯ. ಕೆಲ್ಸ ಗಿಲ್ಸ ನೋಡು. ನಾನು ಬೋರಣ್ಣ ಇವಾಗಿನೂ ಮಂತವದ್ಲಿ ತಡವಾಗಿ ಎದ್ದು ಇವಾಗ ಊಟ ಗೀಟ ತಿಂಡಿ ಗಿಂಡಿ ಎಲ್ಲ ಮಾಡ್ಕೊಂಡು ನಿಧಾನಕ್ಕೆ ಬರ್ತಿದೀವಿ. ನಿಂದಲೇ ಅರ್ಧಂಬರ್ಧ 3/4% ಕೆಲಸ ಮುಗ್ದೆ ಹೋಗ್ಬಿಟ್ಟೈತಲ್ವಾ ತೋಟದಲ್ಲಿ. ಏನ್ ಮಾಡ್ತೀಯ ಅಣ್ಣಯ್ಯ, ಮಾಡ್ಬೇಕಲ್ಲ ಅಣ್ಣಯ್ಯ.
ಇವತ್ತು ಒಂದ್ ಸ್ವಲ್ಪ ತಡವಾಗೇನೆ ಬರ್ತಿದ್ದೆ. ಅದ್ ಏನಾಯ್ತು ಅಂದ್ರೆ ಅಣ್ಣಯ್ಯ, ಬೆಳಿಗ್ಗೆನೆ ಒಂದ್ ಸ್ವಲ್ಪ ಅದು ಗೇಟ್ ವಾಲ್ ಐತಲ್ವ ಅಣ್ಣಯ್ಯ, ಅದು ಗೇಟ್ ವಾಲ್ ಯಾಕ ಲೂಸ್ ಆಗ್ಬಿಟ್ಟಿತ್ತು. ಅದೊಂದ್ ಸ್ವಲ್ಪ ಟೈಟ್ ಮಾಡಿಸ್ಬೇಕಿತ್ತ. ಹಂಗೆ ನೆನ್ನೆ ಇನ್ನೊಂದು ಕುಮಾರಣ್ಣ ಒಂದ್ ಸ್ವಲ್ಪ ತೋಟ ಉಕ್ಕೆ ಹೊಡೆದಿದ್ದ. ಈ ಡ್ರಿಪ್ಪಿನ ಬಳ್ಳಿನ ಪೈಪ್ಗಳು ಎಲ್ಲಾದ್ರೂ ಸುತ್ತಿಟ್ಟಿದ್ದೆ. ಆಮೇಕಿಂದ ಈಗ ನೀರ್ ಬಿಡಬೇಕಿತ್ತಲ್ಲ ಅಣ್ಣಯ್ಯ, ಇನ್ನೇನು ಮೋಟರ್ ಲೈನ್ ಬರುತ್ತಲ್ಲ, ಅದಕ್ಕಿಂತ ಮುಂಚೆ ಎಲ್ಲ ಪೈಪ್ಗಳೆಲ್ಲ ಸುತ್ತಿಟ್ಟಿದ್ದ ಪೈಪ್ಗಳೆಲ್ಲಾರು ತೆಂಗಿನ ಮರಕ್ಕೆ ಕರೆಕ್ಟ್ ಆಗಿ ಬಟ್ಟೆಗೆಲ್ಲ ಅದನ್ನು ಬಿಟ್ಟೆ. ಅದೊಂದ್ ಸ್ವಲ್ಪ ಹೊತ್ತಾಯ್ತು. ಆಮೇಕಿಂದ ಹಂಗೆ ಅದು ಇದು ಅಲ್ಲಿ ಇಲ್ಲಿ ಕಾಯಿಗಳು, ಸ್ವಾಗ್ಯಗರಿಗಳು ಅವು ಎಲ್ಲ ಬಿದ್ದಿರ್ತಾವಲ್ಲ, ಎಲ್ಲ ತೆಗೆದು ಒಂದ್ ಕಡೆ ಎಲ್ಲ ಇಟ್ಟು ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡೋ ಅಷ್ಟರಲ್ಲಿ ಒಂದ್ ಸ್ವಲ್ಪ ಹಂಗೆ ಕೆಲ್ಸಗಳು ಹಾಗೆ ಬಿಡ್ತಾವ್ ಕಣೋ ನೀವು. ತೋಟದೊಳಗ್ ಬಂದ್ಬಿಟ್ರೆ ಕೆಲ್ಸಗಳು ಇರ್ದಂಗೆ ಇರ್ತಾವೇನ, ಅದು ಇದು ಕೆಲಸ ಮಾಡ್ತಾನೆ ಇರ್ತೀವಿ ಅತ್ಲಾಗಿ. ಇರ್ತಾವ್ ಕಣಿ ಹೇಳ ಪಾಪ. ತೋಟದಲ್ಲಿ ಕೆಲ್ಸಗಳು ಇರ್ತವೆ ಪಾಪ. ಗೊಬ್ಬರ ಚಲಿಸ್ತೀನಂತ ಹೇಳ್ತಿದ್ದಲ್ಲ, ಏನು ಗೊಬ್ಬರದವ್ರಿಗೆ ಏನು ಹೇಳಿದ್ಯಾ? ಯಾರ್ಗೆ ಹೇಳಿದ್ಯಾ ಗೊಬ್ಬರ ಚಲ್ಸೋದಿಕ್ಕೆ? ಗೊಬ್ಬರ ಯಾರ ಹತ್ರ ತಗೊಂಡ? ಅಯ್ಯೋ, ಗೊಬ್ಬರ ಯಾಕ ಬೇರೆ ಹತ್ರ ತಗೊಳಕ್ ಹೋಗೋಣ? ನಮ್ದೇ ಹಸ್ಗಳು ಬೇಕಾದಷ್ಟೈತೆ, ನಮ್ಮ ಹಸ್ಗಳದ್ ಗೊಬ್ಬರನೇ ಬೇಕಾದಷ್ಟೈತೆ. ಎಲ್ಲ ಆ ಗೊಬ್ಬರನೇನೆ ಏನಂದ್ರೆ ಕುಮಾರಣ್ಣಂಗೆ ಹೇಳ್ಬೇಕು, ಅವನು ಪುರ್ಸೊತ್ತಿಲ್ವಲ್ಲೋ ಏನ್ ಮಾಡ್ತೀಯೋ. ಎಲ್ಲಾರು ರಾಗಿ ಅದು ಇದು ಎಲ್ಲ ಹಾಕ್ತಿದಾರೆ, ಅದಾಯ್ತೆ ಅಂತ ದಿವಸ ಫೋನ್ ಮಾಡ್ತಾರೆ. ಒಂದ್ ಗಳಿಗೆನೂ ಪುರ್ಸೊತ್ತಿಲ್ಲ. ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ ಸಾಯಂಕಾಲ 8 ಗಂಟೆಗೆ ಬರ್ತಿದ್ದಾನೆ. ಅಷ್ಟೊತ್ತವರೆಗೂ ಉಕ್ಕೆ ಹೊಡಿತಿದ್ದಾನೆ. ಒಂದ್ ಗಳಿಗೆನೂ ಪುರ್ಸೊತ್ತಿಲ್ಲ. ಫೋನ್ ಮೇಲೆ ಫೋನು ಮಾಡ್ತಾನೆ ಇದಾರೆ. ಅಕ್ಕ ಬೇಗ ಒಂದ್ ಸ್ವಲ್ಪ ಆದ್ರೆ ಅತ್ಲಾಗಿ ಪುರ್ಸೊತ್ ಮಾಡ್ಕೊಳೋ ದಿವಸ ಒಂದ್ 7-8 ಲೋಡು ಗೊಬ್ಬರ ಐತೆ ಅಲ್ಲಿ ನಮ್ಮ ಇದ್ರ ಹತ್ರನೇ, ಊರಲ್ಲೇನೆ ಐತೆ. ಏನೊಂದ್ ಅರ್ಧ ಕಿಲೋಮೀಟರ್ ಆಟೆ ಅಲ್ವಾ, ಅಲ್ಲಿ ತುಂಬ್ಕೊಂಡ್ ತುಂಬೋರಿಗೆ ಮಾತ್ರ ಗೊಬ್ಬರ ತುಂಬೋರು ಬೇಕು. ಆ ಗೊಬ್ಬರ ತುಂಬಿಸ್ಕೊಂಡು ಬಂದು ತೋಟದಲ್ಲಿ ಇದು ಮಾಡ್ಬೇಕು. ಕುಮಾರಣ್ಣಂಗೆ ಪುರ್ಸೊತ್ತಿಲ್ಲ. ಅವನದೊಬ್ಬಂದು ಪುರ್ಸೊತ್ ಆದ್ರೆ ಅತ್ಲಾಗಿ ಗೊಬ್ಬರ ಒಂದ್ ಚಲಿಸ್ಬಿಟ್ರೆ ಇಲ್ಲಿ ತೋಟಕ್ಕೆ ಇನ್ನೂ ಸಮಾಧಾನ ಆಗೋಗ್ಬಿಡುತ್ತೆ ಕಣಾಣೆ. ಪಾಪ ಪುರ್ಸೊತ್ ಇದ್ದಾಗ ಮಾಡ್ಕೊಂಡ್ಬಿಡ್ಬೇಕು. ಪಾಪ ಗೌರಮ್ಮ, ಯಾಕೆ ಬುರ್ಜಿ ಮಾತ್ರ ಬಹಳ ರುಚಿಯಾಗೈತ್ ಕಣಮ್ಮ. ಚಪಾತಿಗೂನು ಅದಕ್ಕೂ ಹೊಟ್ಟೆ ತುಂಬಾ ತಿಂಡಿ ತಿನ್ಕೊಂಬಂದಿದ್ದೆ ಕಣಮ್ಮ. ಆದ್ರೂ ಸುಮ್ಕೆ ತಿಂತಾನೆ ಇದೀನಿ. ಅಷ್ಟು ರುಚಿಯಾಗಿ ಮಾಡಿದಾರಲ್ಲಮ್ಮ. ಯಾರು ಮಾಡಿದ್ದು? ನಮ್ ಸರೋಜಮ್ಮ ಅನ್ನು. ಕಣ್ ಬಾಬು, ಸರೋಜಮ್ಮನೆ ಮಾಡೋದು. ಇವ್ರಿಗೆ ಮೊಟ್ಟೆಯಿಂದ ಮಾಡೋದು ಏನಿದ್ರು ಇಷ್ಟ. ಅದು ಎಗ್ ಬುರ್ಜಿ, ಅದು ಇದು ಎಗ್ ರೈಸ್ ಎಲ್ಲ ಮಾಡ್ಕೊಡ್ತಿರುತ್ತೆ ಅಮ್ಮನಿ ಸರೋಜಮ್ಮ. ಬಹಳ ಚೆನ್ನಾಗೈತ್ ಕಣಮ್ಮ. ಎಗ್ ಬುರ್ಜಿ ಮಾತ್ರ ಬಹಳ ರುಚಿಯಾಗೈತ್ ಕಣಮ್ಮ. ಒಳ್ಳೆ ರುಚಿಯಾಗೈತೆ ಕಣ್ತಾಯಿ. ನಮ್ ರಂಗಜ್ಜ ಅದಕ್ಕೇನೆ ಇಷ್ಟೊಂದು ಆರೋಗ್ಯವಾಗಿರೋದು. ನೀನು ನಮ್ ಗೌರಮ್ಮನೂ ನಮ್ ಸರೋಜಮ್ಮ ಚೆನ್ನಾಗಿರೋದು. ತಿಂಡಿ ಗಿಂಡಿ ಅಡಿಗೆ ಅದು ಇದು ಮಾಡಾಕ್ತಾರೆ. ಟೈಮ್ ಸರಿಯಾಗಿ ತಿನ್ಕೊಂಡ್ಬಿಟ್ಟು ಒಳ್ಳೆ ಆರೋಗ್ಯ ಕಾಪಾಡ್ಕೊಂಡು ಒಳ್ಳೆ ರುಚಿಯಾಗಿ ಒಳ್ಳೆ ಜಿಂಕೆ ಮರಿ ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡು ಅಷ್ಟು ನೆಮ್ಮದಿಯಾಗಿರೋದು, ಅಷ್ಟು ಆರೋಗ್ಯವಾಗಿರೋದು. ಹೆಂಗ ಇರಪ್ಪ, ಹೆಂಗ ಭಗವಂತ ಒಳ್ಳೇದ್ ಮಾಡ್ಲಿ. ಈ ಬೋರ ಜನನೇ ಆರೋಗ್ಯ ಒಂದ್ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು. ನಮ್ ಇಬ್ರಿಗಿಂತ ಮುಂಚೆನೇನೆ ಇವ್ ಸಣ್ಣವ್ರಾದ್ರೂ ಅಲ್ಲಿ ಶುಗರ್ ಬಂದ್ಬಿಟ್ಟೈತೆ. ಹೆಂಗ ಬೋರಣ ಆರೋಗ್ಯ ಎಲ್ಲ ಚೆನ್ನಾಗಿ ನೋಡ್ಕೊಳಪ್ಪೋ. ನಾನ್ ಚೆನ್ನಾಗಿರ್ತಿಕಂಡ್ ಬಿಡ್ರೋಣಯ್ಯವ್, ನೀವ್ ಯಾಕೆ ಯೋಚನೆ ಮಾಡ್ತಿದ್ರ? ಇಬ್ರು ಅಣ್ಣಂದ್ರುಗಳು ಮಧ್ಯದಲ್ಲಿ ಇರ್ತೀನಿ. ಇಬ್ರು ಅಣ್ಣಂದ್ರುಗಳದ್ ಖುಷಿ ಎಲ್ಲ ಐತೆ. ಇಬ್ರು ಅಣ್ಣಂದ್ರುಗಳದ್ ಆಶೀರ್ವಾದನೂ ಐತೆ. ನನಗೇನಾಗೋದಕ್ಕೂ ನೀವು ಬಿಡಲ್ಲ. ನೀವು ಇರ್ತೀರನ್ನೋ ಒಂದು ದೊಡ್ಡ ಧೈರ್ಯ ನನಗೈತೆ. ನಾನು ಅದಕ್ಕೆ ಯೋಚನೆ ಮಾಡಲ್ಲ.